ಎಲ್ರಿಗೂ ನಮಸ್ಕಾರ. बोलो भारत माता की, बोलो कांग्रेस पार्टी की जय, बोलो मल्लिकार्जुन खड़गे जी के जय, बोलो सोनिया गांधी के जय, बोलो राहुल गांधी के जय, बोलो सिद्धरामैया के जय, बोलो डीके शिवकुमार के जय, बोलो रक्षा रामैया के जय. बंधुगळे, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಅಂಗವಾಗಿ ಆಯೋಜಿಸಿರ್ತಕ್ಕಂಥ ಅಹಿಂದಾವು ಸಮಾವೇಶದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ಎಂ.ಆರ್. ಸೀತಾರಾಮ್ ಅವರೇ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಯಾದವ್ ಅವರೇ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಕೆ.ಪಿ. ಬಚ್ಚಯ್ಯನವರೇ, ರಾಜ್ಯದ ಯಾದವ ಸಮಾಜದ ಮಹಾನ್ ನಾಯಕರಾಗಿದ್ದಂಥ ಶ್ರೀ ಎ. ಕೃಷ್ಣಪ್ಪನವರ ಸುಪುತ್ರಿಯಾಗಿರ್ತಕ್ಕಂಥ ಮಾಜಿ ಶಾಸಕಿಯಾಗಿರ್ತಕ್ಕಂಥ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರೇ, ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಎಸ್. ಎನ್. ಮುನಿಯಪ್ಪಣ್ಣವರೇ, ಆಂಜನಪ್ಪಣ್ಣವರೇ, ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಆಹ್ವಾನಿತರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿವಿಧ ಸಮಾಜಗಳ ಬಂಧುಗಳೇ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಸ್ನೇಹಿತರೇ ಮತ್ತು ಮಾಧ್ಯಮಿಕರೇ, ಈಗಾಗಲೇ ಭಾಳಷ್ಟು ವಿಚಾರಗಳನ್ನು ಸನ್ಮಾನ್ಯ ರೇವಣ್ಣವರು, ನಾಗರಾಜ್ ಯಾದವ್ ಅವರು, ಬಚ್ಚೇಗೌಡರು, ಪೂರ್ಣಿಮಾ ಅವರು ಮತ್ತು ಎಲ್ಲರೂ ಭಾಳಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ನಿನ್ನೆ ಒಂದು ಟಿವಿ ಮಾಧ್ಯಮದ ಮುಂದೆ ಇಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಬಿಜೆಪಿಯ ಅಭ್ಯರ್ಥಿಗಳಾಗಿರ್ತಕ್ಕಂಥವರು ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ರು. ಚಿಕ್ಕಬಳ್ಳಾಪುರ ಮಾದರಿಯ ಅಭಿವೃದ್ಧಿಯನ್ನು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡ್ತೀನಿ ಅಂತಕ್ಕಂಥ. ಚಿಕ್ಕಬಳ್ಳಾಪುರ ಮಾದರಿಯ ಅಭಿವೃದ್ಧಿ ಅಂತ ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ. ಚಿಕ್ಕಬಳ್ಳಾಪುರ ಮಾದರಿ ಅಂತ ಹೇಳಿದ್ರೆ ಹಿಂದೆ 10 ವರ್ಷಗಳು ಯಾವ ರೀತಿ ಆಡಳಿತ ನಡೆಸಿದ್ರು, ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಅಂತಕ್ಕಂಥದ್ದನ್ನು ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಅಂತ ಏನಾದರೂ ಮಾಡ್ತೀರಾ, ಇಲ್ಲ ಇಡೀ ರಾಜ್ಯದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಡೀಮ್ಡ್ ಫಾರೆಸ್ಟ್ ಪರಿಭಾವಿತ ಅರಣ್ಯ ಇದ್ದಂಥದ್ದನ್ನು 3,30,000 ಹೆಕ್ಟೇರ್ಗೆ ಇಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಆಡಳಿತದ ಜವಾಬ್ದಾರಿಯನ್ನು ಹೊತ್ತಿದ್ದಂಥ ತಾವುಗಳು ತಮ್ಮ ಆಡಳಿತದ ಬೇಜವಾಬ್ದಾರಿಯಿಂದ ಇವತ್ತು 20,000 ಹೆಕ್ಟೇರ್ ಇವತ್ತು ಭೂಮಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಪರಿಭಾವಿತ ಅಥವಾ ಡೀಪ್ ಫಾರೆಸ್ಟ್ಗೆ ಸೇರಿಸತಕ್ಕಂಥ ರೀತಿಯಲ್ಲಿ ರೈತರ ಕೃಷಿ ಭೂಮಿ, ಅವರ ಹಿಡುವಳಿ ಭೂಮಿ ಕೂಡ ಇದರಲ್ಲಿ ಸೇರಿರ್ತಕ್ಕಂಥದ್ದಾಗಿದೆ. ಕೆರೆಗಳು ಸೇರಿದವೆ, ದೇವಸ್ಥಾನಗಳು ಸೇರಿದವೆ. ಯಾವುದೇ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಜಾಗ ಇಲ್ಲದ ರೀತಿಯಲ್ಲಿ ಎಲ್ಲ ಡೀಮ್ಡ್ ಫಾರೆಸ್ಟ್ಗೆ ಸೇರಿಸತಕ್ಕಂಥ ರೀತಿಯಲ್ಲಿ ತಾವೇನಾದರೂ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಆ ರೀತಿಯಾದಂಥ ಆಡಳಿತವನ್ನು ಕೊಡ್ತೀರಾ, ಇಲ್ಲ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರ್ತಕ್ಕಂಥ ಕ್ರಷರ್ ಮತ್ತು ಎಂಸ್ಯಾಂಡ್ ಕ್ವಾರಿಗಳಿದ್ದಾವೆ, ಅವರ ಹತ್ರ ತಾವು ಏನೇನೋ ಕಾಣಿಕೆಗಳನ್ನು ಪಡಿತಾ ಇದ್ರಿ, ಅದನ್ನು ಇಡೀ ಲೋಕಸಭಾ ಕ್ಷೇತ್ರಕ್ಕೆ ವಿಸ್ತರಣೆ ಮಾಡ್ತೀರಾ, ಇಲ್ಲ ಇಲ್ಲಿ ಯಾವುದೇ ಒಂದು ಭೂ ಪರಿವರ್ತನೆ ಆಗಬೇಕಾದ್ರೆ ಅವ್ರು ಕೊಡ್ತಕ್ಕಂಥ ಕಪ್ಪ ಕಾಣಿಕೆ ಕೊಡದೇ ಇದ್ರೆ ಯಾವ ರೀತಿ ತಡೀತೀರಾ? ಅದಾದ ನಂತರ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ತಮ್ಮ ಅಪ್ಪಣೆ ಇಲ್ಲದೆ ಯಾವುದಾದ್ರೂ ಜಮೀನು ಭೂ ಪರಿವರ್ತನೆ ಆಗೋದಕ್ಕೆ
ವರ್ಷಗಳಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎರಡೂ ಒಬ್ಬರೇ ಸಚಿವರು ಯಾರು ನಿರ್ವಹಿಸುತ್ತಿಲ್ಲ. ಎರಡೂ ಇಲಾಖೆಗಳನ್ನು ತಾವೇ ತಗೊಂಡು ತಮ್ಮ ಸ್ವಂತ ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಕೈಯಲ್ಲಿ ಒಂದು MRI ಸ್ಥಾಪನೆ ಮಾಡುವಂಥದ್ದಕ್ಕೆ ತಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ಬಹುಶಃ ಇದನ್ನು ತಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದು ಚಿಕ್ಕಬಳ್ಳಾಪುರ ಡೆವಲಪ್ಮೆಂಟ್ ಮಾಡಲ್ ಅಂತ ಹೇಳಿ ತಾವೇನಾದರೂ ವಿಸ್ತರಣೆ ಮಾಡ್ತೀರಾ? ಇಲ್ಲ ಅಮಾಯಕ ಜನ, ಹಿಂದುಳಿದ ವರ್ಗದವರು ಇರ್ಬೋದು, ದೀನದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಕಡೆಗೆ ನಿಮ್ಮದೇ ಜಾತಿಗೆ ಸೇರಿರ್ತಕ್ಕಂಥ ಒಕ್ಕಲಿಗರು ಇರ್ಬೋದು, ಯಾರಾದರೂ ನಿಮ್ಮ ವಿರುದ್ಧವಾಗಿ ಧ್ವನಿ ಎತ್ತಿದ್ರೆ ಅವರನ್ನ ಠಾಣೆಗೆ ಕರೆಸಿ ಅವರ ಮೇಲೆ ಕೇಸ್ಗಳನ್ನು ಹಾಕಿಸಿ ಅವರನ್ನ ಗಡೀಪಾರು ಮಾಡಬೇಕು ಅಂತಕ್ಕಂಥ ಒಂದು ಮಟ್ಟಕ್ಕೆ ತಾವು ಮಾಡಿರ್ತಕ್ಕಂಥ ಒಂದು ಆಡಳಿತವನ್ನ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ವಿಸ್ತರಣೆ ಮಾಡ್ತೀರಾ? ಈ ರೀತಿ ಸರ್ಕಾರದ ಜೊತೆಯಲ್ಲಿ ಒಡಂಬಡಿಕೆನೇ ಆಗಿರಲಿಲ್ಲ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿಲ್ಲ, ನೊಂದಿಗೆ ರೋಪ್ವೇಗೆ ಯಾವುದೂ ವ್ಯವಸ್ಥೆ ಆಗಿರಲಿಲ್ಲ. ಅದನ್ನ ತಾವು ಮುಂಚಿತವಾಗಿ ಶಂಕುಸ್ಥಾಪನೆ ಮಾಡಿ ನಾನು ದೊಡ್ಡ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀರಾ? ಇವತ್ತು ಬಹಳ ಅತ್ಯವಶ್ಯಕವಾಗಿತ್ತು ಮೆಡಿಕಲ್ ಕಾಲೇಜು ಚಿಕ್ಕಬಳ್ಳಾಪುರಕ್ಕೆ. ಚಿಕ್ಕಬಳ್ಳಾಪುರದ ನಗರದ ಪರಿಮಿತಿಯಲ್ಲಿ ಇವತ್ತು ತಾವೇನು 830 ಕೋಟಿ ಅಂದರೆ 425 ಕೋಟಿಗೆ ಮಂಜೂರಾಗಿದ್ದಂಥ ಮೆಡಿಕಲ್ ಕಾಲೇಜು, ಕನಕಪುರದಲ್ಲಿ ಆದಂಥ ಮೆಡಿಕಲ್ ಕಾಲೇಜನ್ನು ಚಿಕ್ಕಬಳ್ಳಾಪುರಕ್ಕೆ ತಂದು ತಮ್ಮ ಸ್ವಂತ ಜಮೀನುಗಳಿಗೆ 20 ಕಿಲೋಮೀಟರ್ ಆಚೆ ಇವತ್ತು ಚಿಕ್ಕಬಳ್ಳಾಪುರ ನಗರದಿಂದ ಹೊರಗಡೆ ಅಲ್ಲಿ ಮಾಡುವಂಥ ಅವಶ್ಯಕತೆ ಎಷ್ಟು ಮಟ್ಟಿಗೆ ಇತ್ತು ಅಂತಕ್ಕಂಥದ್ದು ಏನಾದರೂ ತಮಗೆ ಅರಿವಿದೆಯಾ? ಇವೆಲ್ಲವನ್ನು 250 ಪ್ರವೇಶಾತಿ ಅಡ್ಮಿಷನ್ಸ್ಗೆ ಮೆಡಿಕಲ್ ಕಾಲೇಜನ್ನು ಯಾವುದೇ ರೀತಿ ಮುಂದಾಲೋಚನೆ ಇಟ್ಕೊಳ್ತೀರಾ? 425 ಕೋಟಿಗಳಾಗಿರ್ತಕ್ಕಂಥದ್ದನ್ನು 830 ಕೋಟಿಗೆ ಅದನ್ನು ವಿಸ್ತರಣೆ ಮಾಡಿ ತಮ್ಮದೇ ಸರ್ಕಾರ ಇದ್ದಾದರೂ ಕೂಡ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆದೇ ಇರತಕ್ಕಂಥ ರೀತಿಯಲ್ಲಿ ತಮ್ಮ ಆಡಳಿತವನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ವಿಸ್ತರಣೆ ಮಾಡ್ತೀರಾ? ಈ ರೀತಿ ಹೇಳ್ಕೊಂಡು ಹೋದರೆ ಇವತ್ತು ಬಹಳಷ್ಟಿದೆ. ಇಲ್ಲಿ ನಮ್ಮ ರಮೇಶ್ ಅಣ್ಣವ್ರು ಇಲ್ಲೇ ಇದ್ದಾರೆ. ಇಲ್ಲಿ ಒಂದು ಪವರ್ ಸ್ಟೇಷನ್ ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತು ರಮೇಶ್ ಅಣ್ಣ? 12 ವರ್ಷದಿಂದ ಪೆಂಡಿಂಗ್ ಇತ್ತಲ್ಲ ಪವರ್ ಸ್ಟೇಷನ್. ಇವತ್ತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಪವರ್ ಸ್ಟೇಷನ್ ಸುಮಾರು 12 ವರ್ಷದಿಂದ ಪೆಂಡಿಂಗ್ ಇತ್ತು. ನಾನು ಮಂತ್ರಿ ಆದಮೇಲೆ ಪ್ರದೀಪ್ ಅವರು ನಾವೆಲ್ಲ ಅವ್ರನ್ನ ಕರೆಸಿ ರೈತರಿಗೆಲ್ಲ ಒಪ್ಪಿಸಿ ಇವತ್ತು ಆ ಪವರ್ ಸ್ಟೇಷನ್ ರೈತರಿಗೆ ಬಳಕೆ ಆಗುವಂಥದ್ದು ಮಾಡಿದ್ದೀವಿ. ಇದು ತಮಗೆ ತಮ್ಮ ಆಡಳಿತದ ವೈಖರಿನ. ಇವತ್ತು ಗೋಪಾಲಕೃಷ್ಣ ಕೆರೆಯಲ್ಲಿ ಇರ್ತಕ್ಕಂಥ ಗ್ಲಾಸ್ ಹೌಸ್ ಅದು ಕೂಡ ಇವತ್ತು ನಿಮ್ಮ ಆಡಳಿತದ ವೈಖರಿಯ ಒಂದು ಪ್ರತಿಬಿಂಬನ. ಈ ರೀತಿ ಹೇಳ್ಕೊಂಡು ಹೋದರೆ ಬಹಳಷ್ಟು ದೊಡ್ಡದಿದೆ. ಆದರೆ ಇವೆಲ್ಲದಕ್ಕಿಂತ ಮಿಗಿಲಾಗಿ ತಮ್ಮದೇ ಪಕ್ಷದವರು, ತಮ್ಮದೇ ಈ ಲೋಕಸಭಾ ಕ್ಷೇತ್ರದ ಶಾಸಕರು, ದೊಡ್ಡ ದೊಡ್ಡ ನಾಯಕರು ತಮ್ಮ ವ್ಯಕ್ತಿತ್ವ, ತಮ್ಮ ಗುಣಗಳು, ತಮ್ಮಲ್ಲಿರ್ತಕ್ಕಂಥ ಕಲೆ ಬಗ್ಗೆ ಬಹಳಷ್ಟು ಗುಣಗಾನ ಮಾಡ್ತಾ ಇದ್ದಾರೆ. ಅದೇನೋ ಗೋಬ್ಯಾಕ್ ಅಂತ ಹೇಳಿ ಅಭಿಯಾನ ಮಾಡಿದ್ರು, ಅದೇನೋ ಕೋವಿಡ್, ಅದೇನೋ ಮುಂದೆ ಏನೋ ಅಂತ ಹೆಸರನ್ನು ಬಳಸಿದ್ರು. ಇಂಥವೆಲ್ಲ ಇವತ್ತು ಚಿಕ್ಕಬಳ್ಳಾಪುರ ಮೀರಿ ತಾವೇನಾದರೂ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಮ್ಮ ಒಂದು ಕಲೆ ಇದೆ, ತಮ್ಮ ಏನು ಹಗಲಕ್ಕಿಂತ ರಾತ್ರಿ ತಾವು ಎಷ್ಟು ಬಹಳ ಸಕ್ರಿಯವಾಗಿರ್ತಕ್ಕಂಥ ಕಲೆಯನ್ನು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ವಿಸ್ತರಣೆ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ತಾವು ಯೋಚನೆ ಮಾಡಿದ್ದೀರಾ? ಇಲ್ಲಿ ನನ್ನ ಹತ್ರ ಕೆಲವು ದಾಖಲೆಗಳಿದ್ದಾವೆ. ಏನಿವತ್ತು ಕೋವಿಡ್ ಸಂದರ್ಭದಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಅಂತಕ್ಕಂಥದ್ದು ದಾಖಲೆ ಸಮೇತ ನಾನು ಹೇಳಲಿಕ್ಕೆ ಬಯಸ್ತೇನೆ. PPE ಕಿಟ್ಟು, ಈಗ PPE ಕಿಟ್ಟು ಸಾಮಾನ್ಯವಾಗಿ ನಾನು ಒಬ್ಬ ಡಾಕ್ಟರ್ ಇಂಜಿನಿಯರ್ ಇದೇ ಒಂದು ಸಭಾಂಗಣದಲ್ಲಿ ನಾನು ಹೇಳಿದ್ದೆ. ಇವತ್ತು ಒಂದು PPE ಕಿಟ್ಗೆ ಬೆಲೆ ಎಷ್ಟು ಅಂತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 550 ರೂಪಾಯಿ ವಿತ್ GST ಅದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಖರೀದಿ ಮಾಡಿದೆ. ಆದರೆ ಇಲ್ಲಿ